ಇನ್ನು ಕೇಂದ್ರ ಸರ್ಕಾರದ ಬಜೆಟ್ ಬಗ್ಗೆ ಜನ ಏನ್ ಹೇಳ್ತಾ ಇದ್ದಾರೆ, ಆದಾಯ ತೆರಿಗೆ ವಿನಾಯಿತಿ ಬಗ್ಗೆ ಏನ್ ಹೇಳ್ತಾ ಇದ್ದಾರೆ ಉದ್ಯೋಗಿಗಳು, ಕೃಷಿ ಕೈಗಾರಿಕೆಗೆ ಸಿಕ್ಕಿದ್ದಾದ್ರೂ ಏನು, ಉದ್ಯಮಿಗಳ ಅಭಿಪ್ರಾಯ ಏನು ಈ ಬಜೆಟ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಬಿಕಾಸ್ ಸಾಕಷ್ಟು ನಿರೀಕ್ಷೆ ಇತ್ತು. ಬಿಕಾಸ್ ಈ ಬಜೆಟ್ ಯಾವುದೋ ಒಂದು ರಾಜ್ಯಕ್ಕೆ ಸೀಮಿತ ಆಗಿರುವಂಥದ್ದಲ್ಲ, 150 ಕೋಟಿ ಭಾರತೀಯರಿಗೆ ಸಂಬಂಧಪಡುವಂಥ ಒಂದು ಬಜೆಟ್. ಸೊ ಸಾಕಷ್ಟು ನಿರೀಕ್ಷೆಗಳಂತೂ ಇತ್ತು. ಅದರಲ್ಲೂ ಸ್ಪೆಷಲಿ ಟ್ಯಾಕ್ಸ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ, ತೆರಿಗೆ ಪದ್ಧತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಮಟ್ಟದಲ್ಲಿ ನಿರೀಕ್ಷೆಗಳಂತೂ ದುಪ್ಪಟ್ಟಾಗಿತ್ತು. ಬಿಕಾಸ್ ಪ್ರಧಾನಮಂತ್ರಿಗಳು ಬಜೆಟ್ ಮಂಡನೆ ಮಾಡಲಿಕ್ಕೂ ಮುಂಚೆ ಈ ಬಡವರು ಮತ್ತು ಮಧ್ಯಮ ವರ್ಗದವರಿಗೆ ಅನುಕೂಲ ಆಗುವಂತೆ ಆಶೀರ್ವಾದವನ್ನ ಮಾಡ್ಲಪ್ಪ ಲಕ್ಷ್ಮಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ರು, ಒಂದು ಸುಳಿವನ್ನ ಕೊಟ್ಟಿದ್ರು. ಅಂದ್ರೆ ಈ ಬಾರಿ ಒಂದು ದೊಡ್ಡ ಗಿಫ್ಟ್ ಅನ್ನ ಕೊಡ್ಲಿಕ್ಕೆ ಮೋದಿ ಸರ್ಕಾರ ರೆಡಿಯಾಗಿದೆ ಅನ್ನುವಂತ ಒಂದು ಸ್ಪಷ್ಟ ಸುಳಿವನ್ನ ಕೊಟ್ಟಿದ್ರು. ಅದೇ ರೀತಿಯಾಗಿ ಬಜೆಟ್ ಮಂಡನೆ ಆದಂತೆ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಯಾರು ಏನೇನು ಮಾತನಾಡಿದ್ದಾರೆ ಕೇಳೋಣ. ಇದು ವಿಕಸಿತ ಭಾರತ ಅನ್ನೋದನ್ನು ನೋಡೋ ಹಂತದಲ್ಲಿ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅನ್ನೋ ಒಂದು ನಿಟ್ಟಿನಲ್ಲಿ ನರೇಂದ್ರ ಮೋದಿ ಅವರು ಮತ್ತು ನಮ್ಮ ವಿತ್ತ ಸಚಿವರಾದಂಥ ನಿರ್ಮಲಾ ಸೀತಾರಾಮನ್ ಅವರು ಒಂದು ಒಳ್ಳೆ ಬಡ್ಜೆಟನ್ನು ಕೊಟ್ಟಿದ್ದಾರೆ. ಆದರೆ ಬೆಳವಣಿಗೆ ಹಂತದಲ್ಲಿ ಹೋದಾಗ ತುಂಬ ಅತ್ಯುತ್ತಮವಾದಂಥ ಬಡ್ಜೆಟ್ ನೋಡುವಂಥದ್ದು ಏನೇ ಇಲ್ಲ. ಆದರೆ ಕೆಲವೊಂದು ಒಂದೊಂದು ಇದರಲ್ಲಿ ಏನು ಯೋಜನೆಗಳಿರ್ಬೋದು, ಅಂಥ ಯೋಜನೆಗಳಲ್ಲಿ ಒಂದು ಹಿಡಿತವನ್ನು ಸಾಧಿಸಿರೋದು ಅದ್ರಲ್ಲಿ ಕಂಡು ಬರ್ತಾ ಇದೆ. ಮತ್ತು ವರಮಾನ ತೆರಿಗೆ ಅಡಿಯಲ್ಲಿ ಒಂದು ಜನಗಳಿಗೆ ಮಧ್ಯಮ ಮತ್ತು ಸಾಮಾನ್ಯ ವರ್ಗದವರಿಗೆ ಏನಿತ್ತು ಅದು ಆಶಾಭಾವನೆ ಅದನ್ನು ಏರಿಸಿದ್ರು ಒಂದು ಹಂತದಲ್ಲಿ ಕೆಲವೇ ಹಂತಗಳಲ್ಲಿ ಹಣ ಉಳಿಯೋ ಕಂಡು ಬರ್ತಿದೆಯೇ. ಆದರೂ ಯಾಕೆಂದರೆ ಅವ್ರು ಕೊಡಬೇಕಾಗಿದ್ದು 4 ಲಕ್ಷದಿಂದ 8 ಲಕ್ಷಕ್ಕೆ 5% ತೆರಿಗೆ ಅಂತ ಮೆನ್ಷನ್ ಮಾಡಿದ್ದಾರೆ. ಜೊತೆಗೆ 8ರಿಂದ 12ಕ್ಕೆ 10%. ಇಲ್ಲಿ ಪ್ರತಿಯೊಂದು ಸೆಕ್ಟರ್ ಸ್ಲ್ಯಾಬಲ್ಲೂ 5% ಉಳ್ಕೊಳ್ಳೋಂಗೆ ಮಾಡಿದ್ದಾರೆ. ಅದೊಂದು ಒಳ್ಳೆ ಬೆಳವಣಿಗೆ. ಆದ್ರೂ ಇಲ್ಲಿ ಹಂತದಲ್ಲಿ ಏನು ಅಂದರೆ ಶ್ರೀಸಾಮಾನ್ಯ ಮತ್ತು ಮಧ್ಯಮ ವರ್ಗದವ್ರಿಗೆ ಇನ್ನೂ ಹೆಚ್ಚಿನ ಒತ್ತನ್ನು ನೀಡಬೇಕಿತ್ತು. ನಾವು ಹೋಗಬೇಕಾಗಿದ್ದು MSME ಸೆಕ್ಟರಲ್ಲಿ ಅದಕ್ಕೆ ಉತ್ತೇಜನ ಕೊಡಬೇಕಿತ್ತು. ಒಂದು ಹಂತದಲ್ಲಿ ಹೆಚ್ಚಳ ಮಾಡಿದ್ದಾರೆ, ಅದು ಒಳ್ಳೆ ಬೆಳವಣಿಗೆ ಮಂಡಿಸಿರೋದು. ಈ ಒಂದು ಬಜೆಟ್ನಲ್ಲಿ ತುಂಬಾ ಉತ್ಸಾಹ ಅಂದ್ರೆ ಮಿಡಲ್ ಕ್ಲಾಸ್ ಫ್ಯಾಮಿಲೀಸ್, ಯಾಕಂದ್ರೆ ನೋಡಿದಂಗೆ ಕಂಪ್ಲೀಟ್ಲಿ ಆಲ್ಮೋಸ್ಟ್ 4.5 ಕ್ರೋರ್ಸ್ ಟ್ಯಾಕ್ಸ್ ಪೇಯರ್ಸ್ ನಲ್ಲಿ 4.3 ಕ್ರೋರ್ಸ್ ಮಿಡಲ್ ಕ್ಲಾಸ್, ಅವ್ರಿಗೆ 12 ಲಕ್ಷ ಟ್ಯಾಕ್ಸಬಲ್ ಇನ್ಕಮ್ ಎಕ್ಸಮ್ಟೆಡ್ ಬಂದ್ರೆ 80,000 ರೂಪಾಯಿ ಸೇವಿಂಗ್ಸ್ ಅಂದ್ರೆ ನಿಜವಾಗ್ಲೂ ಅದು ಒಂದು ಇವತ್ತಿರೋ ಕಾಸ್ಟ್ ಆಫ್ ಲಿವಿಂಗ್ ಇನ್ಫ್ಲೇಷನ್ ನೋಡ್ತಾ ಇದ್ರಲ್ಲ, ಇದು ತುಂಬಾ ಅನುಕೂಲ ಆಗುತ್ತೆ. ಅಂಡ್ ಸ್ಯಾಲರಿ ಕ್ಯಾಸ್ಗೆ 12,75,000 ಅಂದ್ರೆ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್. ಇಲ್ಲಾಂದ್ರೆ ಅವ್ರು ಮತ್ತೆ ಮಾಡಿ ಅವ್ರ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಫೈಲ್ ಮಾಡಬೇಕು, ಡಾಕ್ಯುಮೆಂಟ್ಸ್ ಅಂದ್ರೆ ತುಂಬಾ ಒಂದು ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಅಂದ್ರೆ ಈವನ್ ಎಂಪ್ಲಾಯರ್ ಕಾರ್ಪೊರೇಟ್ ಕಂಪನೀಸ್ಗೂ ಅಪ್ ಟು 12,75,000 ಸ್ಯಾಲರಿ ಅವ್ರು ಡಿಡಕ್ಟ್ ಮಾಡಬಲ್ಲ ಅಂದ್ರೆ ಎಷ್ಟೊಂದು ವರ್ಕ್ ಕಂಬರ್ಸಮ್ ವರ್ಕ್ ಪೇಪರ್ ವರ್ಕ್ ಕಮ್ಮಿ ಆಗುತ್ತೆ. ಇದು ನಿಜವಾಗ್ಲೂ ಇಟ್ಸ್ ಏಮಿಂಗ್ ಅಟ್ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಫಾರ್ ಕಾರ್ಪೊರೇಟ್ಸ್ ಅಂಡ್ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಅಂಡ್ ಸ್ಮೈಲಿಂಗ್ ಫಾರ್ ಆಲ್ ದ ಟ್ಯಾಕ್ಸ್ ಪೇಯರ್ಸ್ ಅಪ್ ಟು 12 lakhs ಇನ್ಕಮ್. ಎಕನಾಮಿಕ್ ಗ್ರೋತ್ ಏನೈತೆ ಇವತ್ತು ಅವರು ಹೇಳಿದ ಪ್ರಕಾರ 1 lakh crores ಟ್ಯಾಕ್ಸ್ ಫೋರ್ಗೆ ಅಂದ್ರು. ಆ 1 lakh crores ಟ್ಯಾಕ್ಸ್ ಫೋರ್ಗೆ ಅಂದ್ರೆ ಏನಾಗುತ್ತೆ, 1 lakh crores ನಮ್ ಕೈಗೆ ಬರುತ್ತೆ, ಏನು ಮಿಡಲ್ ಕ್ಲಾಸ್ ಕೈಗೆ ಬರುತ್ತೆ. ಆ ಮಿಡಲ್ ಕ್ಲಾಸ್ ಏನ್ ಮಾಡ್ತಾರೆ ಅವರು, ಐ ಥಿಂಕ್ ದೇ ಕ್ಯಾನ್ ಯೂಸ್ ಫಾರ್ ದ ಎಜುಕೇಶನ್ ಆರ್ ಟೂರಿಸಂ ಆರ್ ಸೇವಿಂಗ್ ಆರ್ ಹೆಲ್ತ್. ಸ್ಪೆಷಲಿ ಬಜೆಟ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ಮಿಡ್ಲ್ ಕ್ಲಾಸ್ ಜನ ಮಾತ್ರ ನಾವ್ ಎಷ್ಟು ಅಂತ ಸಹಿಸ್ಕೊಳ್ಬೇಕು ಅನ್ನುವಂಥದ್ರ ಬಗ್ಗೆ ಟ್ಯಾಕ್ಸ್ ವಿಚಾರದಲ್ಲಿ ಮಾತನಾಡ್ತಾ ಇದ್ರು. ಆ ಕಾರಣನೂ ಕೂಡ ಮೋದಿ ಅವರ ಒಂದು ನಾಯಕತ್ವ ಕೆಲವೊಂದು ಸ್ವಲ್ಪ ಪೆಟ್ಟು ಬಿದ್ದಿತ್ತು ಅನ್ನುವಂಥ ವಿಶ್ಲೇಷಣೆಗಳಿತ್ತು. ಯಾಕೆಂದ್ರೆ ಈ ಹಿಂದೆ 10 ವರ್ಷಗಳ ಕಾಲ ಬಿಜೆಪಿ ಸಂಪೂರ್ಣವಾದಂಥ ಬಹುಮತದೊಂದಿಗೆ ಅಧಿಕಾರಕ್ಕೆ ಬಂದಿತ್ತು, ಆದರೆ ಈ ಬಾರಿ ಹೊಡೆತ ಬಿದ್ದಿತ್ತು. ಇದು NDA ನೇತೃತ್ವದ ಬಜೆಟ್ ಆಗಿರುವಂಥದ್ದು. ಆದರೆ ಜನರಿಗೆ ನಿರಾಸೆ ಮಾಡಬಾರ್ದು. ನಮ್ಮ ನಂಬ್ಕೊಂಡಿದ್ದಂಥ ಜನರಿಗೆ ನಾವೇ ಟ್ಯಾಕ್ಸ್ನ ಟೆರರಿಸಮ್ ಮಾಡ್ತಾ ಇದೀವಿ ಅಂತ ನರೇಂದ್ರ ಮೋದಿ ಅವರೇ ಈ ಹಿಂದೆ ಮಾತನಾಡಿದಿತ್ತಲ್ಲ. ಸೊ ಹೀಗಾಗಿ ಈಗ ಒಂದು ರಿಲ್ಯಾಕ್ಸೇಷನ್ ಕೊಟ್ಟಂತ ಆಗ್ತಾ ಇದೆ. ಹಾಗಾದ್ರೆ ಜನಸಾಮಾನ್ಯರು ಏನು ಹೇಳಿದ್ದಾರೆ ಈ ಬಜೆಟ್ ಬಗ್ಗೆ ನೋಡೋಣ. ಇವತ್ತು ಕೇಂದ್ರ ಬಜೆಟ್ ಮಂಡಿಸಿರೋದ್ರಿಂದ 2025 ಬಜೆಟ್ ಮುಖಾಂತರ TDS ಬಗ್ಗೆ ಹೇಳಿದ್ದಾರೆ. ಪ್ರೀವಿಯಸ್ ಇಯರ್ TDS ಬಂದು 10 lakh ವರೆಗೂ ಇತ್ತು ವಿನಾಯಿತಿ. ಬಟ್ ಈ ಸರಿ ಅವರು 12 lakh ಮಾಡಿರೋದ್ರಿಂದ ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ತುಂಬಾ ಅನುಕೂಲ ಜಾಸ್ತಿ ಇದೆ. ಸೇವಿಂಗ್ಸ್ ಆಗಿರ್ಬೋದು ಅಥವಾ ಅವ್ರ ಖರ್ಚು ವೆಚ್ಚಗಳಿಗೆ ಎಲ್ಲಾನು ಒಂದು ಬ್ಯಾಲೆನ್ಸ್ ಮಾಡ್ಕೊಳ್ಳೋದಕ್ಕೆ ಅನುಕೂಲ ಆಗಿದೆ ಅಂತ ನಾನಂತೂ ಅನ್ಕೊಂಡಿದ್ದೀನಿ. ಇದ್ರ ತುಂಬಾ ಉಪಯೋಗ ಇದೆ. ಅದನ್ನ ಬಳಸ್ಕೋಬೇಕು ಅಂತಂದ್ರೆ ಅಟ್ಲೀಸ್ಟ್ ಅದನ್ನ ಯಾವ್ದಾವ್ದಕ್ಕೆ ಯಾವ ರೀತಿ ಉಪಯೋಗಿಸ್ಕೋಬೇಕು. ಈ 12 lakh ಬಂದಿರೋದ್ರಿಂದ ಎಕ್ಸ್ಟ್ರಾ 2 lakh ಯಾವ ರೀತಿ ವಿನಿಯೋಗ ಆಗ್ಬೇಕು. ಈಗ ನೀವು 80C ಯಾವ ತರ ಹೋಗುತ್ತೆ, 80G ಯಾವ ತರ ಹೋಗುತ್ತೆ, 80GG ಯಾವ ತರ ಹೋಗುತ್ತೆ, ಅದ್ರ ಬಗ್ಗೆ ಸ್ವಲ್ಪ ಕ್ಲಿಯರ್ ಕಟ್ ಮಾಹಿತಿ ಸಿಕ್ಕಿದ್ರೆ ತುಂಬಾ ಒಳ್ಳೇದಾಗುತ್ತೆ. ನಮ್ಮ ರಾಮನಗರ ಜಿಲ್ಲೆ ಚನ್ನಪಟ್ಟಣ ತಾಲೂಕು ಬೊಂಬೆ ಕೈಗಾರಿಕೆಗೆ ತುಂಬ ಹೆಸರುವಾಸಿ ಆಗಿತ್ತು. ಆದರೆ ಈ ಇತ್ತೀಚಿನ ದಿನಗಳಲ್ಲಿ ಅವರೆಲ್ಲ ಉದ್ಯಮ ಬಿಟ್ಟು ಬೇರೆ ಬೇರೆ ಉದ್ಯಮಕ್ಕೆ ಹೋಗ್ತಾಯಿದ್ರು. ಸೊ ಈಗ ಕೇಂದ್ರ ಸರ್ಕಾರ ಅವ್ರಿಗೆ ಹೆಚ್ಚಿನ ರೀತಿಯಲ್ಲಿ ಸಾಲದ ಸೌಲಭ್ಯ
ಕೊಡ್ತೀವಿ ಅಂತ ಘೋಷಣೆ ಮಾಡಿರೋದ್ರಿಂದ ಅದರಲ್ಲೂ ನಮ್ಮ ರಾಮನಗರ ಜಿಲ್ಲೆ ಚನ್ನಪಟ್ಟಣ ತಾಲೂಕಿನಲ್ಲಿ ಯಾರು ಈ ಬೊಂಬೆ ಉದ್ಯಮ ಮಾಡ್ತಾಯಿದ್ರು ಅವ್ರಿಗೆಲ್ಲ ಅನುಕೂಲ ಆಗ್ತದೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಇನ್ನು ಮೈಸೂರಿನ ಜನ ಬಜೆಟ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಕೂಡ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಅವ್ರು ಏನು ಮಾತನಾಡಿದ್ದಾರೆ ನೋಡೋಣ. ಸಾಮಾನ್ಯ ವರ್ಗದವರಿಗೆ ಅಂದರೆ ಮಧ್ಯಮ ವರ್ಗದವರಿಗೆ, ಮಹಿಳೆಯರಿಗೆ, ಶಿಕ್ಷಣ ಕ್ಷೇತ್ರಕ್ಕೆ ಮತ್ತು ಈ ಒಂದು ಕೃಷಿಕರಿಗೆ ಹೇಳಿ ಮಾಡಿಸಿದಂಥ ಬಡ್ಜೆಟ್ ಅಂತ ಹೇಳ್ಬೋದು. ಈ ಬಾರಿ ಕೇವಲ ರೈತರಿಗೆ ಸಾಲವನ್ನು ನೀಡೋದಷ್ಟೇ ಅಲ್ಲ, ಅದರ ಜೊತೆಯಲ್ಲಿ ಒಂದು ಯೋಜನೆಯನ್ನು ಮಾಡಿದ್ದಾರೆ. ಅದು ಯಾವುದಪ್ಪ ಅಂತಂದರೆ ಧನಧಾನ್ಯ ಕೃಷಿ ಯೋಜನೆ. ಅದರ ಅಡಿಯಲ್ಲಿ 100 ಜಿಲ್ಲೆಗಳನ್ನು ಗುರುತಿಸಿ ಎಲ್ಲಿ ಕಡಿಮೆ ಉತ್ಪಾದಕತೆ ಇರ್ತದೆ, ಎಲ್ಲಿ ಕೃಷಿ ಧಾನ್ಯಗಳ ಬೆಳೆ ಎಲ್ಲಿ ಸಮಸ್ಯೆ ಇರ್ತದೋ ಅಂಥದನ್ನು ಗಮನಿಸಿ ಆ 100 ಜಿಲ್ಲೆಗಳನ್ನು ತೆಗೆದುಕೊಂಡು ಅಲ್ಲಿ ಬೆಳೆ ಆದ ನಂತರ ಒಂದು ಕಡೆ ಬೆಳೆಯನ್ನು ವೃದ್ಧಿಗೊಳಿಸೋದು, ಎರಡನೇದು ಬೆಳೆ ಬಂದ ನಂತರ ಅದನ್ನು ಸಂಗ್ರಹಿಸುವಂಥದ್ದು ಗ್ರಾಮ ಪಂಚಾಯಿತಿ ಲೆವೆಲ್ಲು ಮತ್ತು ಬ್ಲಾಕ್ ಲೆವೆಲಲ್ಲಿ ಸಂಗ್ರಹಣೆ ಮಾಡೋದಕ್ಕೆ ಒಂದಷ್ಟು ಯೋಜನೆಯನ್ನು ಮಾಡಿರುವಂಥದ್ದು ನಿಜವಾಗ್ಲೂ ಸ್ವಾಗತಾರ್ಹ. ಈ ಬಾರಿಯ ಬಜೆಟ್ ಪೂರಕವಾಗಿದೆ. ಅದೇ ರೀತಿ 45 ಲಕ್ಷ ಕೋಟಿ ಬಜೆಟ್ ಆಗಿದ್ದು ರೈತರಿಗೆ, ಕೃಷಿಕರಿಗೆ ಮತ್ತು SC ST ಹಿಂದುಳಿದವರಿಗೆ ತುಂಬ ಪೂರಕವಾದ ಬಜೆಟ್ ಆಗಿದೆ. ಬಡವರಿಗೆ, ಮಹಿಳೆಯರಿಗೆ. ಅದೇ ರೀತಿ 12,75,000ವರೆಗೂ ತೆರಿಗೆ ವಿನಾಯಿತಿ ಇದೆ. ಅದೇ ರೀತಿ ರೈತರಿಗೆ ಬಂದು ತುಂಬ ಅನುಕೂಲವಾಗಿದೆ. ಕಿಸಾನ್ ಕ್ರೆಡಿಟ್ ಕಾರ್ಡಲ್ಲಿ 3 ಲಕ್ಷದಿಂದ ಇದ್ದು 5 ಲಕ್ಷವರೆಗೂ ಸಾಲ ಸೌಲಭ್ಯ ಇದೆ. ಈ ಬಾರಿ ಬಜೆಟ್ ತುಂಬ ಪೂರಕವಾಗಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಬಜೆಟನ್ನು ಮಾಡಿರೋದು ನಾವು ರೈತರು ಸ್ವಾಗತಿಸ್ತೇವೆ. ಯಾಕೆ ಸ್ವಾಗತಿಸ್ತೇವೆ ಅಂದರೆ ಒಂದು ಬಡ್ಜೆಟ್ ಮಾಡಿದರೆ ನಮಗೆ ಸಿಗ್ತಕ್ಕಂಥ ಅನುಕೂಲಗಳು ಏನು ಸಿಗ್ತವೆ, ಏನಾಗಬೇಕು ಅಂತೇಳಿ. ಈಗ ಮಾಡಿರತಕ್ಕಂಥ ಬಡ್ಜೆಟ್ಟು ಹೆಚ್ಚು 12 ಲಕ್ಷಕ್ಕೇನೋ ಮಾಡಿದ್ದಾರೆ. ಆಯಿತು, ಮಾಡಲಿ. ಅದು ಕಡೆ ರೈತಗೆ ತಲುಪಬೇಕಲ್ಲ. ಹೊಲದಲ್ಲಿ ಕೆಲಸ ಮಾಡೋ ರೈತನ ತಕ್ಕಂಥ ಬಡ್ಜೆಟನ್ನು ತಯಾರು ಮಾಡಬೇಕು. ಅವನಿಗೇನು ಬೇಕು, ಕರೆಂಟ್ ಬೇಕು, ನೀರು ಬೇಕು, ಇದ್ರ ಬಗ್ಗೆ ಮಾಡಬೇಕು. ಆದರೆ ದಾವಣಗೆರೆಗೆ ಮಧ್ಯ ಕರ್ನಾಟಕದಲ್ಲಿದೆ, ಯಾವುದೇ ಇಲ್ಲಿಗೆ ಘೋಷಣೆ ಮಾಡಿಲ್ಲ. ಇಲ್ಲಿಗೆ ಏನಾದರೂ ದಾವಣಗೆರೆ ರೈತರಿಗೆ ಮತ್ತು ದಾವಣಗೆರೆ ಜನತೆಗೆ ಒಳ್ಳೆಯದಾಗಬೇಕು ಅಂದರೆ ಯಾವುದಾದ್ರೂ ಒಂದು ಘಟಕ ಓಪನ್ ಮಾಡಬೇಕು. ಟೆಕ್ಸ್ಟೈಲ್ ಪಾರ್ಕ್ ಅವಾಗ ಆಗಿತ್ತು, ಅದರಲ್ಲಿ DC ಆಫೀಸ್ ಕಟ್ಕೊಂಡು ಕುಂತ್ರಿ, ಅದನ್ನು ಒಯ್ದು ಇದಕ್ಕೆ ಹಾಕಿದ್ರಿ ಶಿವಮೊಗ್ಗಕ್ಕೆ. ಅಂಥದನ್ನು ಈಗ ಕಾರ್ಯರೂಪ ಮಾಡಿ ದಾವಣಗೆರೆಗೆ ಯಾಕೆ ತರಬಾರ್ದು? ವಿಮಾನ ನಿಲ್ದಾಣ ತರಬೇಕಾಗಿತ್ತು. ಅದು ವಿಮಾನ ನಿಲ್ದಾಣಕ್ಕೆ ಅವಾಗ ಜಾಗ ಹಾಕೋರು ಮಾಡಿದ್ರಿ, ಅದನ್ನು ಹಂಗೆ ಕೈ ಬಿಟ್ರಿ. ಇಂಥದ್ದೆಲ್ಲ ಮಾಡಿ ದಾವಣಗೆರೆಗೆ ಅನ್ಯಾಯ ಆಗೈತಿ. ಇನ್ನು ಮುಂದಿನ ದಿನಗಳೆಲ್ಲ ಆದರೂ ದಾವಣಗೆರೆಗೆ ಒಳ್ಳೆಯ ಭವಿಷ್ಯವನ್ನು ರೂಪಿಸ್ಬೇಕು. ಇನ್ನೂ ಬಡ್ಜೆಟ್ ಮಾಡಿದರೆ ಏನು ಮುಗ್ದಿಲ್ಲ, ಸೇರ್ಸೋಂಥದ್ದು ಇದು ಇರ್ತೈತಿ, ಅದರಲ್ಲಿ ಸೇರಿಸ್ಬೇಕು ಅಂತೇಳಿ ನಾನು ದಾವಣಗೆರೆ ಜಿಲ್ಲಾ ರೈತ ಸಂಘದಿಂದ ಒತ್ತಾಯ ಮಾಡ್ತಾನೆ. ಆಮೇಲೆ ರೈತರಿಗೂ ಅನುಕೂಲ, ರೈತರ ಮಕ್ಕಳಿಗಾಗಂಥದ್ದನ್ನು ಅನುಕೂಲ ಮಾಡಿಕೊಡಬೇಕು. ಕೇಂದ್ರ ಸರ್ಕಾರ ಏನು ಮಾನ್ಯ ಶ್ರೀಮತಿಯವರು ನಿರ್ಮಲಾ ಸೀತಾರಾಮನ್ ಬಡ್ಜೆಟ್ ಮಾಡಿದ್ದಾರೆ, ಅದು ಕುಂಟ ಸೌತೆಕಾಯಿ ಹೊಲ ಕಾದಂಗೆ ನಮ್ಮದು ಕರ್ನಾಟಕದ ಲೆಕ್ಕಾಚಾರ. ಬಿಹಾರಕ್ಕೆ 6 ಸಂಸ್ಕರಣಾ ಘಟಕ ಕೊಟ್ಟಿದ್ದಾರೆ, ITBT ಕೊಟ್ಟಿದ್ದಾರೆ. ಆಮೇಲೆ ಉತ್ತರ ಪ್ರದೇಶಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ, ಆಮೇಲೆ ದೆಹಲಿಗೆ ಅನುಕೂಲ ಮಾಡಿಕೊಂಡಿದ್ದಾರೆ. ಉತ್ತರ ಭಾರತಕ್ಕೆ ಮಾಡೋದಾದರೆ ತಾಯಿ ನಿನ್ನ ರಾಜಕೀಯ ಭವಿಷ್ಯವನ್ನು ಕಟ್ಟಿಕೊಟ್ಟದ್ದು ಕರ್ನಾಟಕ. ನಿನ್ನ ರಾಜ್ಯಸಭೆಗೆ 3 ಸಲ ಆರಿಸಿದ್ದು ಕರ್ನಾಟಕ. ನಿನ್ನದು ಮೂಲತಃ ತಮಿಳ್ನಾಡಲ್ಲಿ ನಿನ್ನ ಆರಿಸಲಿಲ್ಲ, ಆಂಧ್ರದಲ್ಲಿ ನಿನ್ನ ಆರಿಸಲಿಲ್ಲ, ಬಿಹಾರದಲ್ಲಿ ನಿನ್ನ ಆರಿಸಲಿಲ್ಲ, ಉತ್ತರ ಪ್ರದೇಶದಲ್ಲಿ ನಿನ್ನ ಆರಿಸಲಿಲ್ಲ. ಆದರೆ ನಮ್ಮನೆ ಊಟ ಉಂಡು, ನಮ್ಮನೆ ಬಟ್ಟೆ ತೊಟ್ಟು ನಮಗೆ ಯಾಕೆ ತಾಯಿ ನೀ ಮೋಸ ಮಾಡ್ತಾ ಇದೀಯಾ ಹೇಳು. ನಿನಗೆ ಅಲ್ಲೇ ಮಾಡ್ಬೇಕು ಅನ್ನೋದಾದ್ರೆ ಬಿಹಾರದಾಗ ಆರಿಸ್ಕ ನೀನು ರಾಜ್ಯಸಭೆಗೆ, ಇಲ್ಲ ಉತ್ತರ ಪ್ರದೇಶದಾಗ ಆರಿಸ್ಕ, ಇಲ್ಲ ತಮಿಳ್ನಾಡಿನಾಗ ಆರಿಸ್ಕ. ಆದರೆ ಇಲ್ಲಿ ನಮಗೆ ಮೋಸ ಮಾಡ್ತಾ ಇದ್ದೀನಿ ನೀನು. ಇಲ್ಲಿ ನಾವು ನಮ್ಮ ಅಚ್ಚ ಕನ್ನಡದ ಭಾಷೆಯೊಳಗೆ ಹೇಳ್ಬೇಕು ಅಂದರೆ ಉಂಡು ಮನೆಗೆ ಗಳ ಎಣಿಸ್ತಾ ಇದ್ದೀಯಂತ.